ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದು ಮಿಸಸ್ ಅಗಸ್ತ್ಯ ಭಾರದ್ವಾಜ್ ಭಾಗ 10. ಅಗಸ್ತ್ಯನಿಗೆ ಈಗ ತಾನೇ ಅವನ ಸ್ಪೆಷಲ್ ಬ್ಲ್ಯಾಕ್ ಕಾಫಿ ಕೊಟ್ಟು ಕ್ಯಾಬಿನ್ನಿಗೆ ಬಂದು ಅಹಾನ ಕೂರುವುದಕ್ಕೂ ಮೊದಲೇ ಇಂಟರ್ಕಾಮ್ ಮತ್ತೊಮ್ಮೆ ರಿಂಗಣಿಸಿತು. ರಿಸೀವ್ ಮಾಡಿ ಹಲೋ ಎಂದವಳು ಅತ್ತಲಿನ ಉತ್ತರಕ್ಕಾಗಿ ಕಾದಳು. ಕಮ್ ಟು ಮೈ ಕ್ಯಾಬಿನ್ ಎಂಬ ಧ್ವನಿ ಕೇಳಿ ಇವರ್ಯಾಕೆ ನನ್ನನ್ನು ಮತ್ತೆ ಕರೆಯುತ್ತಿದ್ದಾರೆ? ಕಾಫಿ ಏನಾದರೂ ಮತ್ತೆ ತಣ್ಣಗಾಯ್ತಾ ಎಂದು ಗಡಿಬಿಡಿಯಲ್ಲಿಯೇ ಓಡಿ ಬಂದು ಡೋರ್ ನಾಕ್ ಮಾಡಿ ಗೆಟ್ ಇನ್ ಎಂಬ ಧ್ವನಿ ಕೇಳಿಸಿದ್ದೆ. ಒಳ ಬಂದವಳು ಸರ್ ಕರೆದ ವಿಷಯ ಎಂದಳು. ಓಡಿ ಬಂದ ಕಾರಣ ಅವಳ ಉಸಿರಾಟ ಏರುಪೇರಾಗಿತ್ತು. ಹಣೆಯ ಮೇಲೆ ಸಣ್ಣನೆಯ ಬೆವರ ಹನಿಗಳು ಶೇಖರಣೆಯಾಗಿದ್ದವು. ಅವಳ ಗಾಬರಿ ತುಂಬಿದ ಮುಖ ನೋಡಿ ಕಳೆದೇ ಹೋದ. ಅಹಾನ ಎಂದು ಗಂಟಲು ಸರಿ ಮಾಡಿಕೊಂಡಾಗ ತಾನೇನು ಮಾಡುತ್ತಿದ್ದೇನೆ ಎಂಬುದರ ಅರಿವಾಗಿ ಎಚ್ಚೆತ್ತವನು ಆ ಟೇಬಲ್ ಮೇಲಿರುವ ಫೈಲ್ ಎಲ್ಲವನ್ನೂ ರ್ಯಾಕ್ ಮೇಲೆ ಆ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಸೆಪರೇಟಾಗಿ ಜೋಡಿಸಿಬಿಡಿ. ಆ್ಯಂಡ್ ಬಿ ಕೇರ್ಫುಲ್, ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಫೈಲ್ಗಳಿವೆ. ನಾನು ಕೇಳಿದಾಗ ನೀವೇ ಅವುಗಳನ್ನು ತೆಗೆದುಕೊಡಬೇಕು. ಸೊ ಎಲ್ಲಿ ಯಾವ ಫೈಲ್ ಇಟ್ಟಿದ್ದೀರಿ ಅಂತ ಚೆನ್ನಾಗಿ ನೆನಪು ಇಟ್ಕೊಳ್ಳಿ ಎಂದು ನುಡಿದು ಪುನಃ ತನ್ನ ಕೆಲಸದಲ್ಲಿ ಬ್ಯುಸಿಯಾದ. ಇದನ್ನು ಆಗಲೇ ಬಂದಾಗ ಹೇಳೋದಕ್ಕೆ ಏನಾಗಿತ್ತು ಇವರಿಗೆ? ಸುಮ್ಮನೆ ನನ್ನ ಕ್ಯಾಬಿನಿಂದ ಇಲ್ಲಿಗೆ ಅಲಿಯುವ ಹಾಗಾಯಿತು. ನನಗೆ ಗೊತ್ತು ಇವರು ಇದೆಲ್ಲ ಬೇಕು ಅಂತಲೇ ಮಾಡ್ತಿರೋದು. ನಾನು ಕೂಡ ಸೋಲು ಒಪ್ಕೊಳ್ಳೋದಿಲ್ಲ ಎಂದು ಮನಸ್ಸಿನಲ್ಲಿಯೇ ಅವನಿಗೆ ಚಾಲೆಂಜ್ ಮಾಡಿ 50ಕ್ಕೂ ಅಧಿಕ ಫೈಲ್ಗಳನ್ನು ಹೇಗೆ ಬೇಕೋ ಹಾಗೆ ಇಟ್ಟಿರುವ ಟೇಬಲ್ ಮುಂದೆ ಬಂದಳು. ಅವನನ್ನೊಮ್ಮೆ ಬದಲಿಸಿ ನೋಡಿದವಳು, ನನಗೆ ಇದರಲ್ಲಿ ಇರುವ ಒಂದು ಪ್ರಾಜೆಕ್ಟಿನ ಹೆಸರು ಸಹ ಗೊತ್ತಿಲ್ಲ. ಅಂಥದ್ದರಲ್ಲಿ ಇಷ್ಟೊಂದು ಪ್ರಾಜೆಕ್ಟ್ಗಳ ಹೆಸರನ್ನು ನೆನಪಿಟ್ಟುಕೊಂಡು ಇವುಗಳನ್ನು ಸೆಪರೇಟಾಗಿ ಜೋಡಿಸಿ ಅವುಗಳ ಜಾಗ ಬೇರೆ ನೆನಪಿಟ್ಕೋಬೇಕಾ? ನನ್ನನ್ನೇನು ಮನುಷ್ಯ ಅಂದುಕೊಂಡಿದ್ದಾರಾ ಇಲ್ಲ ಕಂಪ್ಯೂಟರ್ ಅಂದುಕೊಂಡಿದ್ದಾರಾ? ಅದು ಕೂಡ ಇವತ್ತು ನನ್ನ ಫಸ್ಟ್ ಡೇ. ನನಗೆ ಇದ್ರ ಬಗ್ಗೆ ಸರಿಯಾಗಿ ಏನೂ ಗೊತ್ತೇ ಇಲ್ಲ. ಅಟ್ಲೀಸ್ಟ್ ಸ್ವಲ್ಪ ಗೈಡ್ ಆದರೂ ಮಾಡಬಾರ್ದಾ ಎಂದು ಅವನಿಗೆ ಹಿಡಿ ಶಾಪ ಹಾಕುತ್ತಲೇ ಫೈಲ್ಗಳನ್ನು ಸೆಪರೇಟಾಗಿ ಜೋಡಿಸಲು ಶುರು ಮಾಡಿದಳು. ಅಗಸ್ತ್ಯ ಆಗಾಗ ಅವಳನ್ನೇ ನೋಡುತ್ತಾ ಕಂಪ್ಯೂಟರಿನಲ್ಲಿ ಕೆಲಸ ಮಾಡುತ್ತಿದ್ದನು. ಅವಳು ಅವನಿಗೆ ಬೈದುಕೊಂಡು ಫೈಲುಗಳನ್ನು ಜೋಡಿಸುತ್ತಿರುವುದು ನೋಡಿ ಅವನಿಗೊಂದು ಸಿಕ್ಕಾಪಟ್ಟೆ ನಗು ಬರುತ್ತಿತ್ತು. ಮೊದಲ ದಿನಕ್ಕೆ ಇದೆಲ್ಲ ಹೆವಿ ಕೆಲಸ ಎಂದು ತಿಳಿದಿದ್ದರೂ ಸಹ ಅವಳ ಸಾಮರ್ಥ್ಯವನ್ನು ಪರೀಕ್ಷಿಸಲು ಈ ಕೆಲಸವನ್ನು ಅವಳಿಗೆ ವಹಿಸಿದ್ದ. ಅಹಾನ ಅರ್ಧ ಫೈಲುಗಳನ್ನು ಜೋಡಿಸುವಷ್ಟರಲ್ಲೇ 1 ಗಂಟೆ ಹಿಡಿಯಿತು. ಇನ್ನೂ ಅರ್ಧ ಬಾಕಿ ಇರುವ ಫೈಲ್ ನೋಡಿ ಅವಳಿಗೆ ತಲೆ ಚಿಟ್ಟು ಹಿಡಿಯಿತು. ಹೇಗೇಗೋ ಕಷ್ಟಪಟ್ಟು ಫೈಲ್ ಜೋಡಿಸುತ್ತಿದ್ದವಳನ್ನು ಕರೆದ ಅಗಸ್ತ್ಯ. ಎಸ್ ಸರ್ ಎಂದು ಅವನ ಕಡೆ ತಿರುಗಿದಳು. ಇಟ್ಸ್ 12 ನೌ. 12:30ಗೆ ನನಗೆ ಮೀಟಿಂಗ್ ಇದೆ. ನಿಮಗೆ ಗೊತ್ತೇ ಇದೆ ಅಂದ್ಕೊಳ್ತೇನೆ. ಅಷ್ಟರೊಳಗೆ ಮೀಟಿಂಗ್ ರೂಮನ್ನು ಅರೇಂಜ್ ಮಾಡಿಸಿಬಿಡಿ. ಅದರ ಜೊತೆಗೆ ನೀವು ಕೂಡ ನನ್ನ ಜೊತೆ ಮೀಟಿಂಗ್ ಅಟೆಂಡ್ ಮಾಡುತ್ತಿದ್ದೀರಾ. ಆ್ಯಂಡ್ ಐ ಡೋಂಟ್ ವಾಂಟ್ ಎನಿ ಕೈಂಡ್ ಆಫ್ ಮಿಸ್ಟೇಕ್ಸ್ ಎಂದು ನುಡಿದು ಎಲ್ಲಿಗೋ ಹೊರಟು ಹೋದ. ಅವಳಿಗೆ ಆರ್ಡರ್ ಮಾಡಿ ಗತ್ತಾಗಿ ನಡೆದುಕೊಂಡು ಹೋದವನನ್ನೇ ನೋಡುತ್ತಾ, ಓ ಮೈ ಗಾಡ್, ನಾನೀಗ ಏನು ಮಾಡಲಿ? ಈ ಫೈಲ್ಗಳನ್ನು ಇನ್ನೂ ಜೋಡಿಸಿ ಆಗಿಲ್ಲ. ನನ್ನ ಕ್ಯಾಬಿನ್ನಲ್ಲಿ ಬೇರೆ ಸ್ಟಡಿ ಮಾಡೋದಕ್ಕೆ ಅಂತ ಅಷ್ಟೊಂದು ಫೈಲ್ಗಳು ಬಾಕಿ ಇದೆ. ಇನ್ನು ಈ ಮೀಟಿಂಗ್ ಬಗ್ಗೆ ನನಗೆ ಏನೂ ಗೊತ್ತೇ ಇಲ್ಲ. ಇದನ್ನೆಲ್ಲ ಹೇಗೆ ಅರೇಂಜ್ ಮಾಡಿಸುವುದು ಎಂದು ಅಹಾನ ಒಂದೇ ಸಲ ಗಾಬರಿಗೊಳಗಾದಳು. ನಂತರ ಏನೋ ನೆನಪಾದವಳಂತೆ ಸರಸ್ವತಿಯವರ ಕ್ಯಾಬಿನ್ನಿಗೆ ಹೋದಳು. ಅಹಾನ ಓಡಿ ಬಂದ ಸ್ಪೀಡ್ ನೋಡಿಯೇ ಅವರಿಗೆ ಏನಾಗಿರಬಹುದೆಂಬ ಸಣ್ಣ ಕ್ಲೂ ಸಿಕ್ಕಿತು. ಅಗಸ್ತ್ಯನ ಬಗ್ಗೆ ಅವರು ತಿಳಿಯದವರೇನಲ್ಲವಲ್ಲ. ಅಂದ ಹಾಗೆ ಈ ಸೀನ್ ಅವರಿಗೆ ಹೊಸದೇನಲ್ಲ. ಯಾಕೆಂದರೆ ಹೊಸತಾಗಿ ಯಾರೇ ಅಗಸ್ತ್ಯನ PA ಆಗಿ ಬಂದರೂ ಅವನ ರೂಮಿಗೆ ಹೋಗಿ ಬಂದ ನಂತರ ಮುಂದೆ ಏನು ಮಾಡಬೇಕೆಂದು ತಿಳಿಯದೆ ಇವರ ಬಳಿಯೇ ಬರುತ್ತಿದ್ದರು. ಈಗಲೂ ಅದೇ ಆಗಿತ್ತು. ಮ್ಯಾಮ್, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು ಎಂದು ತನ್ನ ಉಸಿರಾಟವನ್ನು ಸುಧಾರಿಸಿಕೊಳ್ಳಲು ಪ್ರಯತ್ನಿಸುತ್ತಲೇ ಹೇಳಿದಳು. ಮೊದಲು ಕೂರು, ನಂತರ ಏನು ಅಂತ ಹೇಳು ಎಂದು ಅವಳನ್ನು ಕೂರಿಸಿ ನೀರಿನ ಲೋಟವನ್ನು ಅವಳ ಮುಂದೆ ಚಾಚಿದರು. ನೀರನ್ನು ಕುಡಿದು ಸುಧಾರಿಸಿಕೊಂಡವಳು, ಮ್ಯಾಮ್ 12:30ಗೆ ಮೀಟಿಂಗ್ ಇದೆ. ಸೊ ಮೀಟಿಂಗ್ ರೂಮ್ ರೆಡಿ ಮಾಡಿಸಿ ಅಂತ ಸರ್ ಹೇಳಿದರು. ಹೇಗೆ ಅಂತ ನನಗೆ ಗೊತ್ತಿಲ್ಲ. ಪ್ಲೀಸ್ ಹೆಲ್ಪ್ ಮೀ ಎಂದು ಬೇಡಿಕೊಂಡಳು. ಓಕೆ, ತಲೆ ಕೆಡಿಸ್ಕೊಳ್ಬೇಡ, ನನ್ನ ಜೊತೆ ಬಾ ಎಂದವರು ಅವಳನ್ನು ಮೀಟಿಂಗ್ ರೂಮಿನ ಬಳಿ ಕರೆದುಕೊಂಡು ಹೋಗಿ ಏನು ಮಾಡಬೇಕೆಂದು ತಿಳಿಸಿದರು. ಅವರ ಅಣತಿಯಂತೆ ಪಿಯೋನ್ನ ಸಹಾಯದಿಂದ ಪ್ರಾಜೆಕ್ಟರನ್ನು ಸರಿಯಾಗಿ ವರ್ಕ್ ಆಗುತ್ತಿದೆಯಾ ಎಂದು ಚೆಕ್ ಮಾಡಿ ಅದು ಸರಿಯಾಗಿ ಕೆಲಸ ಮಾಡುತ್ತದೆ ಎಂದು ಖಚಿತಪಡಿಸಿಕೊಂಡ ನಂತರ ಮೀಟಿಂಗಿಗೆ ಬರುವ ಸ್ಟಾಫ್ಗಳಿಗೆಲ್ಲ ವಾಟರ್ ಬಾಟಲ್ ಮತ್ತು ಚಿಕ್ಕ ಚಿಕ್ಕ ನೋಟ್ಬುಕ್ಗಳನ್ನು ಎಲ್ಲರ ಚೇರ್ ಮುಂದೆ ಇಟ್ಟು ಉಫ್ ಎಂದು ದೊಡ್ಡದಾಗಿ ಒಂದು ನಿಟ್ಟುಸಿರು ಬಿಟ್ಟಳು.
ಅವಳನ್ನೇ ನೋಡುತ್ತಾ ನಗುತ್ತಾ ನಿಂತಿದ್ದ ಸರಸ್ವತಿಯವರು, ಇಷ್ಟೇ ನೋಡು ಮೀಟಿಂಗ್ ರೂಮ್ ಅರೇಂಜ್ ಮಾಡಿಸೋದು ಅಂದರೆ ಎಂದರು. ಥ್ಯಾಂಕ್ ಯು ಮ್ಯಾಮ್, ನೀವಿಲ್ಲ ಅಂದಿದ್ರೆ ನಾನು ಏನು ಮಾಡ್ತಿದ್ನೋ ನನಗೇ ಗೊತ್ತಿಲ್ಲ ಎಂದಳು. ಇಟ್ಸ್ ಓಕೆ, ನಾನು ಕೂಡ ಇದೆಲ್ಲವನ್ನು ಎದುರಿಸಿಯೇ ಈ ಪೊಸಿಷನ್ನಿನಲ್ಲಿರುವುದು. ಟೈಮ್ ಆಯಿತು, ಸರ್ಗೆ ಮೀಟಿಂಗ್ ಬಗ್ಗೆ ನೆನಪಿರುತ್ತೆ, ಆದರೆ PA ಆಗಿ ಇನ್ನೊಂದು ಬಾರಿ ಅವರನ್ನು ಕರೆದು ಬರುವುದು ನಿನ್ನ ಕೆಲಸ. ಸೊ ಹೋಗಿ ಅವರನ್ನು ಕರೆದು ಬಾ ಎಂದರು. ಓಕೆ ಮ್ಯಾಮ್ ಎಂದು ಅಗಸ್ತ್ಯನನ್ನು ಕರೆಯಲು ಹೋಗುತ್ತಿದ್ದವಳು ಅತ್ತಲಿಂದ ಅವನೇ ಬರುತ್ತಿರುವುದನ್ನು ನೋಡಿ ಹಾಗೆಯೇ ವಾಪಸ್ ಬಂದಳು. ಅಗಸ್ತ್ಯ ಬಂದು ಇನ್ನೊಮ್ಮೆ ಪ್ರಾಜೆಕ್ಟರ್ ಎಲ್ಲವನ್ನು ಚೆಕ್ ಮಾಡಿ ಕನ್ಫರ್ಮ್ ಮಾಡಿಕೊಂಡನು. ಇದೆಲ್ಲವನ್ನು ಇವಳೊಬ್ಬಳೇ ಮಾಡಿದ್ದ ಎಂದು ಕಂಡವನಿಗೆ ಸರಸ್ವತಿ ನೆನಪಾದರು. ಅಫ್ಕೋರ್ಸ್ ಅವರೇ ಹೆಲ್ಪ್ ಮಾಡಿರ್ತಾರೆ, ಇವಳಿಗೆ ಇದೆಲ್ಲ ಹೇಗೆ ಗೊತ್ತಿರೋಕೆ ಸಾಧ್ಯ ಎಂದುಕೊಂಡವನು ತನ್ನ ಜಾಗದಲ್ಲಿ ಹೋಗಿ ಕುಳಿತನು. 2 ನಿಮಿಷ ಕಳೆದ ನಂತರ ಪ್ರಾಜೆಕ್ಟಿಗೆ ಸಂಬಂಧಪಟ್ಟ ಸ್ಟಾಫ್ಗಳು ಹಾಗೂ ಕ್ಲೈಂಟುಗಳೆಲ್ಲ ಬಂದರು. ಬಂದವರ ಗಮನವೆಲ್ಲವೂ ಅಹಾನಾಳ ಮೇಲೆಯೇ. ಅಹಾನ ನಗುತ್ತಾ ಎಲ್ಲರಿಗೂ ವಿಶ್ ಮಾಡಿ ಅಗಸ್ತ್ಯನ ಪಕ್ಕ ಖಾಲಿ ಇದ್ದ ಚೇರಿನಲ್ಲಿ ಬಂದು ಕುಳಿತಳು. ಅವಳನ್ನೇ ತಿನ್ನುವಂತೆ ನೋಡುತ್ತಿದ್ದ ಎಲ್ಲ ಗಂಡಸರ ಕಣ್ಣುಗಳನ್ನು ಕಿತ್ತು ನಾಯಿಗಳಿಗೆ ಹಾಕಿಬಿಡಬೇಕೆನಿಸುವಷ್ಟು ಸಿಟ್ಟು ಬಂದಿತ್ತು ಅಗಸ್ತ್ಯನಿಗೆ. ಆದರೆ ಸಮಾಧಾನ ಮಾಡಿಕೊಂಡು ಕುಳಿತ. ಅಹಾನ ಅವನ ಹತ್ತಿರವೇ ಕುಳಿತಿದ್ದರಿಂದ ಅವಳ ಸೆಂಟಿನ ಘಮ ಅವನ ಮೂಗಿಗೆ ಬಡಿಯಿತು. ಅದು ಅವನ ಕುದಿಯುವ ಮನಸ್ಸಿಗೆ ಸ್ವಲ್ಪ ತೆಂಪರೆಯಿತು. ಒಂದು ಬಾರಿ ಅವಳ ಕೂದಲಲ್ಲಿ ಮೊಗ ಹುದುಗಿಸಿ ಆ ಘಮವನ್ನು ಆಘ್ರಾಣಿಸಬೇಕೆನಿಸಿತು. ಮನಸ್ಸಿನಲ್ಲಿ ತನ್ನ ಯೋಚನೆಗೆ ತಾನೇ ನಕ್ಕವನು ಮರುಕ್ಷಣವೇ ಆರೋಗ್ಯಂಟ್ ಅಗಸ್ತ್ಯನನ್ನು ಬರಮಾಡಿಕೊಂಡನು. ಮುಂದಿನ 2 ನಿಮಿಷಗಳಲ್ಲಿ ಮೀಟಿಂಗ್ ಶುರುವಾಯಿತು. ಅಗಸ್ತ್ಯ ಪ್ರೆಸೆಂಟೇಷನ್ ಕೊಡುತ್ತಿದ್ದರೆ ಅಹಾನ ಅದನ್ನು ಕೇಳಿಸಿಕೊಂಡು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಟ್ ಮಾಡಿಕೊಳ್ಳುತ್ತಿದ್ದಳು. ಸುಮಾರು 1 ಗಂಟೆಯ ನಂತರ ಮೀಟಿಂಗ್ ಮುಗಿಯಿತು. ಡೌಟ್ ಕೇಳುವವರು ಪ್ರಶ್ನೆ ಕೇಳಿ ಅವರ ಅನುಮಾನವನ್ನು ಬಗೆಹರಿಸಿಕೊಂಡರು. ಮೀಟಿಂಗ್ ಮುಗಿದ ನಂತರ ಎಲ್ಲರೂ ಹೊರಟು ಹೋದರು. ಸಮಯ ಅದಾಗಲೇ 1:30 ಅಗಸ್ತ್ಯನ ಲಂಚ್ ಟೈಮ್ ಎಂದು ನೆನಪಾಗಿ ಅಹಾನ ಡೈರೆಕ್ಟಾಗಿ ಕ್ಯಾಂಟೀನಿಗೆ ಹೋಗಿ ಅವನ ಹೆಸರು ಹೇಳಿದಳು. ಅಲ್ಲಿ ವರ್ಕ್ ಮಾಡುವವರಿಗೆ ಅಗಸ್ತ್ಯನ ಊಟದ ಬಗ್ಗೆ ಮೊದಲೇ ತಿಳಿದಿದ್ದರಿಂದ ಆಗಲೇ ಅವನ ತಟ್ಟೆ ರೆಡಿಯಾಗಿತ್ತು. ಅಹಾನ ಬಂದು ಕೇಳಿದ ತಕ್ಷಣ ಟ್ರೇಯನ್ನು ಅವಳತ್ತ ಚಾಚಿದ್ದರು. ಅಷ್ಟು ದೊಡ್ಡ ಟ್ರೇಯನ್ನು ಸಂಭಾಳಿಸಿಕೊಂಡು ಅಗಸ್ತ್ಯನ ರೂಮು ತಲುಪುವುದರಲ್ಲಿ ಅಹಾನಗೆ ಸಾಕಾಗಿ ಹೋಯಿತು. ಡೋರ್ ನಾಕ್ ಮಾಡಿ ಒಳಬಂದವಳು, ಸರ್ ಯುವರ್ ಲಂಚ್ ಎಂದಳು. ತನ್ನ ದೊಡ್ಡದಾದ ಲೆದರ್ ಚೇರಿನಲ್ಲಿ ರಾಜನಂತೆ ಗತ್ತಿನಲ್ಲಿ ಕುಳಿತಿದ್ದವನು, ಅಲ್ಲೇ ಇಡಿ ಎಂದು ಅವನ ಟೇಬಲಿನಿಂದ ಸ್ವಲ್ಪ ದೂರದಲ್ಲಿ ಕಿಟಕಿಯ ಬಳಿ ಸೋಫಾದ ಮುಂದಿನ ಟೇಬಲ್ ಮೇಲೆ ಇಡುವಂತೆ ತಿಳಿಸಿ ಅವಳನ್ನೇ ನೋಡಿದನು. ಅವನ ಕಣ್ಣುಗಳು ಸೋಫಾ ಬಳಿ ಹೋಗುತ್ತಿದ್ದವಳ ಮೇಲೆಯೇ ನೆಟ್ಟಿದ್ದವು. ಅಹಾನಗೂ ಸಹ ಅದರ ಅರಿವಿತ್ತು, ಆದರೂ ಏನೂ ಮಾಡುವಂತಿಲ್ಲ. ಅವನ ಕಡೆ ತಿರುಗಿದವಳು, ಸರ್ ಇನ್ನೇನಾದರೂ ಬೇಕಿತ್ತಾ ಎಂದು ಕೇಳಿದಳು. ಅವನ ದೃಷ್ಟಿ ಎದುರಿಸಲಾರದೆ ತಲೆ ತಗ್ಗಿಸಿಯೇ ನಿಂತಿದ್ದಳು. ಅರ್ಧಕ್ಕೆ ನಿಲ್ಲಿಸಿರುವ ನಿಮ್ಮ ಕೆಲಸವನ್ನು ಮುಗಿಸಿ ನಂತರ ಹೊರಡಿ ಎಂದು ಅವಳು ಮುಂಚೆ ಫೈಲುಗಳನ್ನು ಜೋಡಿಸುತ್ತಿದ್ದ ಜಾಗವನ್ನು ತೋರಿಸಿದನು. ಮೊದಲೇ ಹಸಿವಿನಿಂದ ಬಳಲಿದವಳಿಗೆ ಅಷ್ಟೊಂದು ಫೈಲುಗಳನ್ನು ನೋಡಿ ತಲೆ ಕೆಟ್ಟು ಗೊಬ್ಬರವಾಯಿತು. ಲಂಚ್ ಮಾಡಿದ ನಂತರ ಈ ಕೆಲಸ ಕಂಪ್ಲೀಟ್ ಮಾಡಿದರಾಗುವುದಿಲ್ಲವಾ ಎಂದು ಕೇಳಬೇಕೆಂದುಕೊಂಡವಳಿಗೆ ಯಾಕೋ ಬೇಡವೆನಿಸಿ ಸುಮ್ಮನೆ ಫೈಲುಗಳನ್ನು ಜೋಡಿಸಲು ಅದರ ಬಳಿ ಹೋದಳು. ಅವಳ ಮುಖದ ಮೇಲೆ ಸುಸ್ತಿನ ಗುರುತನ್ನು ಗಮನಿಸಿದವನಿಗೆ ಅವಳಿಗೆ ಹಸಿವಾಗಿರುವುದರ ಖಾತ್ರಿಯಾಯಿತು. ಅವಳ ಬಳಲಿದ್ದ ಮುಖವನ್ನು ನೋಡಲಾಗದೆ, ಲಂಚ್ ಮುಗಿಸಿಕೊಂಡು ಬಂದೆ, ಕಂಪ್ಲೀಟ್ ಮಾಡಿ ಎಂದನು. ಅಹಾನಾಗೆ ಈಗ ಎಷ್ಟು ಖುಷಿಯಾಗಿತ್ತೆಂದರೆ ಅದನ್ನು ಪದಗಳಲ್ಲಿ ವರ್ಣಿಸಲು ಸಾಧ್ಯವೇ ಇಲ್ಲದಂತಾಗಿತ್ತು. ಅವನ ಕಡೆ ತಿರುಗಿ, ಓಕೆ ಸರ್, ಐ ವಿಲ್ ಲೀವ್ ನವ್ ಎಂದವಳು ಸೀದಾ ಬಂದದ್ದು ಸರಸ್ವತಿಯವರ ಕ್ಯಾಬಿನ್ನಿಗೆ. ನಂತರ ಅವರ ಜೊತೆ ಕ್ಯಾಂಟೀನಿಗೆ ಹೋಗಿ ಊಟ ಮುಗಿಸಿದಳು. ನಂತರ ಅಗಸ್ತ್ಯನ ಕ್ಯಾಬಿನ್ ತಲುಪಿದವಳು ಫೈಲುಗಳೆಲ್ಲವನ್ನು ಜೋಡಿಸಿ ಅವಳ ಕ್ಯಾಬಿನ್ಗೆ ಬಂದಳು. ಅವಳಿಗಾಗಿ ಕಾಯುತ್ತಿದ್ದ ಫೈಲುಗಳೆಲ್ಲವನ್ನು ಸ್ಟಡಿ ಮಾಡಿ ಯಾವುದಕ್ಕೂ ಇರಲಿ ಎಂದು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಒಂದು ಕಡೆ ನೋಟ್ ಮಾಡಿಟ್ಟುಕೊಂಡಳು. ನಂತರ 3ರ ಸಮಯಕ್ಕೆ ಅಗಸ್ತ್ಯನಿಗೆ ಜ್ಯೂಸ್ ಕೊಟ್ಟು ಅವನು ಹೇಳಿದಂತೆ ಕೆಲವು ಮೇಲ್ಗಳಿಗೆ ರಿಪ್ಲೈ ಮಾಡಿದಳು. ಕೆಲವು ಪೇಪರ್ಗಳನ್ನು ಫೋಟೋ ಕಾಪಿ ಮಾಡಿ ಅವನು ಹೇಳಿದ ಡಿಪಾರ್ಟ್ಮೆಂಟ್ ಹೆಡ್ಗೆ ಅವಳೇ ಖುದ್ದಾಗಿ ಹೋಗಿ ತಲುಪಿಸಿ ಬಂದಿದ್ದಳು. ದಿನಪೂರ್ತಿ ಅಲ್ಲಿ ಇಲ್ಲಿ ಓಡಾಡಿ ಸಂಪೂರ್ಣ ಸುಸ್ತಾಗಿ ಹೋದಳು. ಕಾಲುಗಳಂತೂ ಯಮಯಾತನೆ ಕೊಡುತ್ತಿದ್ದವು. ಅವಳ ಓಡಾಟವನ್ನು ನೋಡಲಾರದೆ ಅಗಸ್ತ್ಯನೂ ಸಹ ಇವತ್ತಿಗೆ ಇಷ್ಟು ಸಾಕು ಎಂದುಕೊಂಡು ಅವಳಿಗೆ ಬೇರೆ ಏನೂ ಕೆಲಸ ಹೇಳದೆ ಸುಮ್ಮನಾಗಿಬಿಟ್ಟ. ಸಂಜೆಯ 6ರ ಸಮಯಕ್ಕೆ ಮೊದಲ ದಿನದ ಕೆಲಸ ಮುಗಿಸಿ ಸುಸ್ತಾಗಿ ಮನೆಗೆ ಹೋದಳು.
ಅಹಾನ ಮನೆಗೆ ಬರುವಷ್ಟರಲ್ಲಿ ಸುಮಾರು 7 ಗಂಟೆಯಾಗಿತ್ತು. ಸುಸ್ತಾಗಿ ಮನೆಗೆ ಬಂದವಳಿಗೆ ಎಷ್ಟು ಹೊತ್ತಿಗೆ ಹೋಗಿ ಹಾಸಿಗೆಯ ಮೇಲೆ ಮಲಗಿಕೊಳ್ಳುತ್ತೇನಪ್ಪ ಅನ್ನಿಸುವ ಮಟ್ಟಿಗೆ ಅಗಸ್ತ್ಯ ಅವಳಿಂದ ಕೆಲಸ ಮಾಡಿಸಿದ್ದನು. ಅವಳು ಮನೆಗೆ ಬರುವಷ್ಟರಲ್ಲಿ ಅಗಸ್ತ್ಯ ಒಬ್ಬನನ್ನು ಬಿಟ್ಟು ಎಲ್ಲರೂ ಮನೆ ಸೇರಿದ್ದರು. ಅಹಾನಳನ್ನು ನೋಡಿದ್ದೇ ಸೋಫಾ ಮೇಲೆ ಕುಳಿತು ಏನನ್ನೋ ಮಾಡುತ್ತಿದ್ದ ರೇಖಾ, ಅಹಾನ, ಹೇಗಿತ್ತಮ್ಮ ನಿನ್ನ ಮೊದಲ ದಿನ ಎಂದು ಬಹಳ ಎಕ್ಸೈಟ್ ಆಗಿ ಕೇಳಿದರು. ಮಗ ಮತ್ತು ಸೊಸೆಯ ನಡುವೆ ಏನಾದರೂ ಇಂಪ್ರೂವ್ಮೆಂಟ್ ಆಗಿದೆಯೇ ಎಂದು ತಿಳಿದುಕೊಳ್ಳಬೇಕಿತ್ತವರು. ಸುಸ್ತನ್ನು ಮರೆಮಾಚಿ ಅವರ ಬಳಿ ಕುಳಿತು, ತುಂಬ ಚೆನ್ನಾಗಿ ಇತ್ತು ಅತ್ತೆ ಎಂದು ನಕ್ಕಳು. ತುಂಬ ಸುಸ್ತಾಗಿರೋ ಹಾಗೆ ಕಾಣ್ತಿದ್ದೀಯಾ? ಫಸ್ಟ್ ಡೇ ಅಂತಲೂ ನೋಡದೆ ಚೆನ್ನಾಗಿ ಕೆಲಸ ಮಾಡಿಸಿದನಾ ಹೇಗೆ ಎಂದು ತಮ್ಮ ಮಗನ ಬಗ್ಗೆ ತಿಳಿದಿದ್ದವರು ಅವಳ ಸುಸ್ತಿನ ಮುಖವನ್ನು ನೋಡಲಾಗದೆ ಕೇಳಿದರು. ಹಾಗೇನೂ ಇಲ್ಲ ಅತ್ತೆ, ಇದೆಲ್ಲ ನನಗೆ ತುಂಬ ಹೊಸದಲ್ವಾ, ಹಾಗಾಗಿ ಸ್ವಲ್ಪ ಟಯರ್ಡ್ ಫೀಲ್ ಆಯಿತು ಅಷ್ಟೇ ಎಂದು ಬಿಟ್ಟಳು. ಅಮ್ಮನಂತೆ ಕಾಳಜಿ ತೋರುವ ಅತ್ತೆ ಎಂದರೆ ಅವಳಿಗೆ ಬಹಳ ಪ್ರೀತಿ ಹಾಗೂ ಗೌರವ. ಇರು, ನಿನಗೆ ಒಂದು ಕಪ್ ಕಾಫಿ ತಂದು ಕೊಡ್ತೀನಿ, ಮೈಂಡ್ ರಿಫ್ರೆಶ್ ಆಗಿಬಿಡುತ್ತೆ ಎಂದು ಎದ್ದು ನಿಂತರು ರೇಖಾ. ಇಟ್ಸ್ ಓಕೆ ಅತ್ತೆ, ಫ್ರೆಶ್ ಆಗಿ ಬಂದು ನಾನೇ ಮಾಡ್ಕೊಳ್ತೇನೆ ಎಂದು ಹೇಳಿದರೂ ಅವಳ ಮಾತನ್ನು ಕೇಳದೆ ಕಿಚನ್ನಿಗೆ ಹೋದರು. ಇಷ್ಟು ಒಳ್ಳೆಯ ಅತ್ತೆ ಸಿಗುವುದಕ್ಕೆ ಅದ್ಯಾವ ಜನ್ಮದಲ್ಲಿ ಅದೇನು ಪುಣ್ಯ ಮಾಡಿದ್ದೇನೋ ಎಂದುಕೊಂಡು ರೂಮಿಗೆ ಹೋಗಿ ಫ್ರೆಶ್ ಆಗಿ ಹೊರಬರುವಷ್ಟರಲ್ಲಿ ರೇಖಾ ಕಾಫಿಯನ್ನು ಅವಳ ರೂಮಿಗೆ ತಂದಿದ್ದರು. ಅತ್ತೆ, ನೀವ್ಯಾಕೆ ಕಾಫಿ ಇಲ್ಲಿಗೆ ತರೋಕೆ ಹೋದ್ರಿ? ನಾನೇ ಕೆಳಗೆ ಬರ್ತಿದ್ದೀನಲ್ಲ ಎಂದು ಆಕ್ಷೇಪಿಸಿದಳು ಅಹಾನ. ಪರವಾಗಿಲ್ಲ, ನನ್ನ ಸೊಸೆಗೆ ನಾನು ಕಾಫಿ ತಂದು ಕೊಡುವುದರಲ್ಲಿ ಯಾವುದೇ ತಪ್ಪಿಲ್ಲ ಎಂದು ನಕ್ಕು ಅವಳ ಕೈಗೆ ಕಾಫಿ ಕಪ್ಪನ್ನು ಕೊಟ್ಟು ಅಲ್ಲಿಯೇ ಸೋಫಾ ಮೇಲೆ ಕುಳಿತರು. ಸೋಫಾ ಮೇಲೆ ಮಡಿಚಿ ಇಟ್ಟಿದ್ದ ಬೆಡ್ಶೀಟ್ ಅವರ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ. ಅಹಾನ ಒಂದು ರೀತಿಯಲ್ಲಿ ಅದನ್ನು ಮರೆತೇ ಬಿಟ್ಟಿದ್ದವಳಿಗೆ ರೇಖಾ ಸೋಫಾ ಮೇಲೆ ಕುಳಿತು ಅದನ್ನು ನೋಡುವಾಗ ಹೃದಯವೇ ಬಾಯಿಗೆ ಬಂದಂತಹ ಅನುಭವವಾಗಿತ್ತು. ಅವರ ದೃಷ್ಟಿಯನ್ನು ಎದುರಿಸಲಾರದೆ ಮುಜುಗರದಲ್ಲಿ ತಲೆ ತಗ್ಗಿಸಿಬಿಟ್ಟಳು. ಅಹಾನ, ಬಾಯಿಲಿ ನನ್ನ ಪಕ್ಕ ಕೂರು ಎಂದು ಅವಳನ್ನು ತಮ್ಮ ಬಳಿ ಕರೆದು ಕೂರಿಸಿಕೊಂಡರು. ಅಹಾನ ಕೀ ಕೊಟ್ಟ ಗೊಂಬೆಯಂತೆ ಅವರ ಪಕ್ಕ ಬಂದು ಕೂತಳು. ಮೊದಲು ಕಾಫಿ ಕುಡಿ, ನಿನ್ನ ಬಳಿ ಅಗಸ್ತ್ಯನ ಬಗ್ಗೆ ಸ್ವಲ್ಪ ಮಾತಾಡಬೇಕು ಎಂದರು. ಈ ಸಂಭಾಷಣೆ ಎಲ್ಲಿಗೆ ಹೋಗಿ ತಲುಪುತ್ತದೆ ಎಂದು ತನ್ನತ್ತೆಯ ಮುಖಭಾವ ನೋಡಿಯೇ ಅವಳಿಗೆ ತಿಳಿದು ಹೋಯಿತು. ಅಗಸ್ತ್ಯನ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ಕುತೂಹಲ ಅವಳಿಗೂ ಇದ್ದದ್ದರಿಂದ ಹೆಚ್ಚು ಮಾತನಾಡದೆ ಅವರು ಹೇಳಿದಂತೆ ಮೊದಲು ಕಾಫಿ ಕುಡಿದ ನಂತರ, ನಿಮ್ಮ ಮಾತು ಕೇಳಲು ನಾನು ರೆಡಿ ಎನ್ನುವಂತೆ ತನ್ನ ಸಂಪೂರ್ಣ ಗಮನವನ್ನು ಅವರ ಮಾತಿನ ಮೇಲೆ ಕೇಂದ್ರೀಕರಿಸಿದಳು. ನಿನಗೆ ಅಗಸ್ತ್ಯನ ಬಗ್ಗೆ ಏನೇನು ತಿಳಿದಿದೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ, ಆದರೆ ಅವನು ಕೆಟ್ಟವನಂತೂ ಅಲ್ಲ ಎಂದು ತಮ್ಮ ಮಾತನ್ನು ಪ್ರಾರಂಭಿಸಿದರು. ಹೌದು ಅತ್ತೆ, ಮೇಲೆ ಅವರು ಎಷ್ಟು ಒರಟಾಗಿ ಕಾಣಿಸಿಕೊಳ್ಳುತ್ತಾರೋ ಅವರ ಮನಸ್ಸು ಅಷ್ಟೇ ಮೃದು ಎಂದು ಬಿಟ್ಟಳು. ತಕ್ಷಣವೇ ತಾನೇನು ಹೇಳಿದೆ ಎಂಬುದರ ಅರಿವಾಗಿ ಅವಳಿಗೆ ಆಶ್ಚರ್ಯವಾಯಿತು. ನಾನು ಅಗಸ್ತ್ಯನ ಬಗ್ಗೆ ಈ ಮಾತುಗಳನ್ನು ಹೇಳಿದೆನಾ? ನಿಜವಾಗಿಯೂ ನನಗೆ ಅಗಸ್ತ್ಯನ ಬಗ್ಗೆ ಏನೂ ಗೊತ್ತೇ ಇಲ್ಲ. ಅಂಥದ್ದರಲ್ಲಿ ನಾನ್ಯಾಕೆ ಈ ರೀತಿ ಹೇಳಿದೆ? ನನ್ನ ಬಾಯಿಯಿಂದ ಅವರ ಬಗ್ಗೆ ಒಳ್ಳೆಯ ಮಾತುಗಳಾದರೂ ಬಂದದ್ದು ಹೇಗೆ? ಓ ಗಾಡ್, ಅತ್ತೆ, ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಏನಾದರೂ ಅಂದ್ಕೊಂಡ್ಬಿಟ್ರಾ ಎಂದು ಮನಸ್ಸಿನಲ್ಲೇ ಚೀರಿದಳು. ಅಹಾನಳ ಮಾತಿಗೆ ನಕ್ಕ ರೇಖಾ, ಪರವಾಗಿಲ್ಲ, ನನ್ನ ಮಗನ ಬಗ್ಗೆ ಇಷ್ಟಾದರೂ ತಿಳಿದುಕೊಂಡಿದ್ದೀಯಲ್ಲ ಎಂದು ಅವಳನ್ನು ರೇಗಿಸಿದರು. ನಂತರ ಗಂಭೀರವಾಗಿ, ನನ್ನ ಮಾತುಗಳನ್ನು ಗಮನ ಇಟ್ಟು ಕೇಳು ಅಹಾನ, ನೀನು ಅಗಸ್ತ್ಯನ ಜೀವನದಲ್ಲಿ ಬಂದ ಮೊದಲ ಹೆಣ್ಣಲ್ಲ. ಅದು ನಿನಗೆ ಹೇಗೆ ಹೇಳುವುದು ಅಂತ ನನಗೆ ತಿಳಿಯುತ್ತಿಲ್ಲ ಎಂದು ಕಸಿವಿಸಿಯಾಗಿ ಹೇಳಿದರು. ಅವರ ಮಾತಿಗೆ ಹೆಚ್ಚು ರಿಯಾಕ್ಟ್ ಮಾಡದೆ, ನನಗೆ ಗೊತ್ತು ಅತ್ತೆ, ಪ್ರಗತಿ ಬಾಯಿ ತಪ್ಪಿ ಒಂದು ಸಲ ಅದರ ಬಗ್ಗೆ ಹೇಳಿದ್ದಳು. ಇದಕ್ಕೆ ನೀವು ಬೇಜಾರಾಗುವ ಅವಶ್ಯಕತೆ ಖಂಡಿತ ಇಲ್ಲ. ಎಲ್ಲರ ಜೀವನದಲ್ಲಿ ಇದು ಸಾಮಾನ್ಯ ಎಂದಳು. ತಾನೇ ಖುದ್ದಾಗಿ ಈ ಪರಿಸ್ಥಿತಿ ಅನುಭವಿಸಿದ್ದಳಲ್ಲವೇ, ಅವಳಿಗಿಂತ ಚೆನ್ನಾಗಿ ಇನ್ಯಾರಿಗೆ ತಿಳಿದಿರಲು ಸಾಧ್ಯ? ಅಹಾನಗೆ ಬಹಳ ಬೇಸರವಾಗಿರಬಹುದು ಎಂದುಕೊಂಡಿದ್ದವರಿಗೆ ಅವಳ ಉತ್ತರ ಕೇಳಿ ಸ್ವಲ್ಪ ನಿರಾಳವಾಯಿತು. ಪ್ರಗತಿ ಮೊದಲೇ ಈ ವಿಷಯವನ್ನು ಅಹಾನ ಬಳಿ ಹೇಳಿ ತನ್ನ ಅರ್ಥ ಹೊರೆಯನ್ನು ಕಡಿಮೆಗೊಳಿಸಿದಳು ಎಂದುಕೊಂಡರು. ಹಾಗಾದರೆ ಅವನ ಬಗ್ಗೆ ಹೆಚ್ಚು ಹೇಳುವ ಅವಶ್ಯಕತೆ ಇಲ್ಲ ಎಂದುಕೊಳ್ತೇನೆ ಎಂದವರು. ಅಗಸ್ತ್ಯ ಒಬ್ಬರನ್ನು ಬೇಗ ಹಚ್ಚಿಕೊಳ್ಳುವುದಿಲ್ಲ ಅಹಾನ. ಹಚ್ಚಿಕೊಂಡರೆ ಜೀವನ ಪೂರ್ತಿ ಅವರ ಕೈ ಬಿಡುವುದಿಲ್ಲ. ಅವನು ಹಿಂದಿನದೆಲ್ಲವನ್ನು ಮರೆತು ಮೂವ್ ಆನ್ ಆಗಿದ್ದಾನೆ. ಅವನಿಗೀಗ ಸಂಗಾತಿಯ ಅವಶ್ಯಕತೆ ಇದೆ. ಅವನನ್ನು ಅರ್ಥ ಮಾಡಿಕೊಂಡು ಅವನ ಸರಿ ತಪ್ಪುಗಳನ್ನು ತಿದ್ದುವವರ ಅವಶ್ಯಕತೆ ಇದೆ. ಅದು ನೀನೇ ಅಂತ ನನಗೆ ಚೆನ್ನಾಗಿ ಗೊತ್ತು. ದಯವಿಟ್ಟು ನನ್ನ ಮಗನ ಕೈ ಬಿಡಬೇಡ ಅಹಾನ. ಜೀವನದಲ್ಲಿ ಅವನು ಬಹಳವೇ ನೊಂದು ಬಿಟ್ಟಿದ್ದಾನೆ. ಇನ್ನಾದರೂ ನನ್ನ ಮಗ ಚೆನ್ನಾಗಿರಲಿ ಅಂತಷ್ಟೇ ನಾನು ಬಯಸುವುದು.
ನಿನಗೂ ಕೂಡ ಹಿಂದಿನದೆಲ್ಲವನ್ನು ಮರೆಯುವುದು ಸುಲಭ ಅಲ್ಲ ಅಂತ ನನಗೂ ಸಹ ಗೊತ್ತು. ಆದರೆ ಪ್ರಯತ್ನ ಪಟ್ಟರೆ ಯಾವುದೂ ಇಂಪಾಸಿಬಲ್ ಅಲ್ಲ. ಬಿಟ್ಟು ಹೋದವರ ನೆನಪಿನಲ್ಲಿ ಕೊರಗದೆ ನಿಮ್ಮ ಮುಂದಿನ ಜೀವನದ ಬಗ್ಗೆ ಗಮನ ಕೊಡಿ. ಇಷ್ಟೇ ನಾನು ಹೇಳುವುದು. ಇನ್ನು ಏನಾದರೂ ಅತಿಯಾಗಿ ಮಾತಾಡಿದೆ ಅಂತ ಅನಿಸಿದರೆ ಕ್ಷಮಿಸು ಬಿಡು ಎಂದರು. ಅಯ್ಯೋ ಅತ್ತೆ, ನೀವ್ಯಾಕೆ ನನ್ನ ಹತ್ರ ಕ್ಷಮೆ ಕೇಳ್ತಿದ್ದೀರಿ ಎಂದು ಅವರನ್ನು ಅಪ್ಪಿದವಳು, ನೀವೇನು ತಪ್ಪಾಗಿ ಮಾತಾಡಿಲ್ಲ ಅತ್ತೆ. ನಿಮ್ಮ ಮಗನ ಜೀವನ ಸರಿ ಹೋಗಲಿ ಅಂತ ತಾನೇ ನೀವು ನನ್ನ ಬಳಿ ಅಷ್ಟೊಂದು ಕೇಳಿಕೊಳ್ಳುತ್ತಿರುವುದು. ನನಗೆ ನಿಮ್ಮ ಬಗ್ಗೆ ಯಾವುದೇ ರೀತಿಯ ಕೋಪವಿಲ್ಲ ಅತ್ತೆ. ಇನ್ಫ್ಯಾಕ್ಟ್ ನಿಮ್ಮ ಬಗ್ಗೆ ಹೆಮ್ಮೆ ಆಗುತ್ತೆ. ನಿಮ್ಮ ಮಗನ ಜೀವನ ಸರಿ ಹೋಗಲಿ ಎಂದು ನೀವು ಎಷ್ಟೆಲ್ಲ ಕಷ್ಟಪಡುತ್ತಿದ್ದೀರಾ ಎಂದು ಅವರ ಬೆನ್ನನ್ನು ನೇವರಿಸಿದಳು. ಆಹಾನ, ನಿಮ್ಮಿಬ್ಬರಿಗೂ ಅರೇಂಜ್ ಮ್ಯಾರೇಜ್ ಆದ ಕಾರಣ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಬಹಳ ಸಮಯ ಹಿಡಿಯುತ್ತದೆ ಅಂತ ನನಗೂ ಕೂಡ ಗೊತ್ತು. ಆದರೆ ಪ್ಲೀಸ್ ನೀನೇ ಸ್ವಲ್ಪ ತಾಳ್ಮೆ ತಂದುಕೊಂಡು ಅವನಿಗೆ ಹೊಂದಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಮ್ಮ. ನೀನೇ ಮೊದಲ ಹೆಜ್ಜೆ ಇಡು. ಅವನಾಗೆ ಮುಂದುವರಿಯೋದಕ್ಕೆ ಅವನಿಗೆ ಸ್ವಲ್ಪ ಅಹಂ ಜಾಸ್ತಿ. ಇಷ್ಟು ದಿನ ಅವನ ಜೊತೆ ಇರುವವಳಿಗೆ ಅವನ ಈಗೋ ಬಗ್ಗೆ ಹೆಚ್ಚಾಗಿ ಹೇಳುವ ಅವಶ್ಯಕತೆ ಇಲ್ಲ. ಎಲ್ಲವೂ ನಿನಗೆ ಚೆನ್ನಾಗಿ ತಿಳಿದಿರುತ್ತದೆ. ಸಂಸಾರ ಅನ್ನುವುದು ಅಷ್ಟು ಸುಲಭದ ವಿಷಯವಲ್ಲ. ಇಬ್ಬರಲ್ಲಿ ಒಬ್ಬರು ಅಡ್ಜಸ್ಟ್ ಮಾಡಿಕೊಳ್ಳಲೇಬೇಕಾಗುತ್ತದೆ. ಹಾಗಂತ ಎಲ್ಲ ವಿಷಯಕ್ಕೂ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಏನಿಲ್ಲ. ಒಳ್ಳೆಯ ವಿಚಾರಗಳಿಗೆ ಕಾಂಪ್ರಮೈಸ್ ಆದರೆ ಅದರಿಂದ ನಮ್ಮ ಜೀವನ ಚೆನ್ನಾಗಿರುತ್ತದೆ ಅನಿಸಿದರೆ ಚಿಕ್ಕ ಪುಟ್ಟ ಕಾಂಪ್ರಮೈಸ್ ಮಾಡಿಕೊಳ್ಳುವುದರಲ್ಲಿ ಖಂಡಿತವಾಗಿಯೂ ಯಾವುದೇ ರೀತಿಯ ತಪ್ಪಿಲ್ಲ. ತುಂಬ ಮಾತಾಡಿಬಿಟ್ಟೆ ಅನಿಸುತ್ತೆ. ನೀನು ದಿನಪೂರ್ತಿ ಕೆಲಸ ಮಾಡಿ ಬಂದು ನನ್ನ ಪ್ರವಚನ ಕೇಳುವಂತಾಯಿತು. ಐ ಆಮ್ ರಿಯಲಿ ಸಾರಿ ಪುಟ್ಟ ಎಂದರು. ಇಟ್ಸ್ ಓಕೆ ಅತ್ತೆ, ನನಗೆ ಅರ್ಥ ಆಗುತ್ತೆ ಎಂದಳು. ಓಕೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟದ ಸಮಯಕ್ಕೆ ಕೆಳಗೆ ಬಾ, ನಾನು ಹೋಗಿರ್ತೀನಿ ಎಂದರು. ಸರಿ ಎಂದು ತಲೆಯಾಡಿಸಿದಳು. ರೇಖಾ ಅತ್ತ ಹೋದದ್ದೇ ತಡ ಅವರ ಮಾತುಗಳೇ ಅವಳ ತಲೆ ತುಂಬ ತುಂಬಿಕೊಂಡು ಅದರ ಬಗ್ಗೆ ಯೋಚಿಸುವಂತೆ ಅವಳನ್ನು ಫೋರ್ಸ್ ಮಾಡಿದವು. ಅವರು ಹೇಳಿದ ಮಾತುಗಳ್ಯಾವುದನ್ನು ತೆಗೆದುಹಾಕುವಂತಿಲ್ಲ. ಎಷ್ಟು ದಿನ ಅಂತ ಹೀಗೆ ಇರುವುದಕ್ಕಾಗುತ್ತೆ ಎಂಬ ಪ್ರಶ್ನೆ ಕಾಡಿದಾಗ ನಿರುತ್ತರಳಾದಳು. ಯಾವುದೇ ನಿರ್ಧಾರಕ್ಕೆ ಬರಲಾಗದೆ ಅವಳ ಮನಸ್ಸು ತೂಗುಯ್ಯಾಲೆಯಾಯಿತು. ಜೀವನ ಹೇಗೆ ತೆಗೆದುಕೊಂಡು ಹೋಗುತ್ತದೆ ಹಾಗೆ ಹೋದರಾಯಿತು ಎಂದುಕೊಂಡವಳು ಎಲ್ಲವನ್ನು ಕಾಲದ ಕೈಗೆ ಕೊಡುವುದೇ ಸರಿ ಎಂಬ ನಿರ್ಧಾರಕ್ಕೆ ಬಂದಳು. ಸಂಚಿಕೆ ಮುಂದುವರಿಯುತ್ತದೆ. ಇಂದಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಪ್ಪದೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ನಲ್ಲಿ ಕತೆ ಹೇಗೆ ಅನಿಸಿತು ಅಂತ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳುವುದು ಮರೆಯಬೇಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಬಾಯ್ ಬಾಯ್.